ಆತ್ಮಾವಲೋಕನ ನಿಮ್ಮ ವಾಹಿನಿಯ ಸಮಸ್ತ ಪ್ರೇಕ್ಷಕ ವೃಂದದವರಿಗೆ ಶ್ರೀಹರಿ ಮಾಡುವ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ರಾಷ್ಟ್ರಕವಿ ಕುವೆಂಪುರವರ ಸಂದೇಶ ಏನು ಅಂತ ಸಾಮಾನ್ಯವಾಗಿ ನಮ್ಗೆಲ್ಲರಿಗೂ ಗೊತ್ತೇ ಇದೆ. ಯಾಕೆಂತಂದ್ರೆ ಅದು ಪ್ರತಿನಿತ್ಯ ಪತ್ರಿಕೆಗಳಲ್ಲೋ ಅಥವಾ ಇನ್ಯಾವುದೋ ಸಭೆ ಸಮಾರಂಭದಲ್ಲಿ ನಾವು ವಿಶ್ವ ಮಾನವನಾಗು ಅನ್ನೋ ಸಂದೇಶ ನಾವು ಕೇಳ್ತಾ ಇರ್ತೀವಿ. ಇದು ಕುವೆಂಪುರವರ ಸಂದೇಶ, ವಿಶ್ವ ಮಾನವ ಸಂದೇಶ ಅವರು ಕೊಟ್ಟಿದ್ದು. ಅವರ ಯಾವುದೇ ಒಂದು ಕಾವ್ಯ ಸಂಕಲನ ಇರ್ಬೋದು, ಅವರ ಎಲ್ಲವನ್ನು ಅವರ ಜೀವನದ ಅವರು ಬೋಧಿಸ್ತಿದ್ದಂತ ತಿರಳೆ ವಿಶ್ವಮಾನವ ಸಂದೇಶ. ಏನು ವಿಶ್ವಮಾನವ ಸಂದೇಶ ಅಂತ ಕುತೂಹಲದಿಂದ ಅದನ್ನ ಅಧ್ಯಯನ ಮಾಡ್ತಾ ಹೊರಟ್ರೆ ನನಗೆ ಸಿಕ್ಕಿದ್ದು ಒಂದು 4 ಸಾಲಲ್ಲಿ ಅದನ್ನ ವಿವರಿಸಬಹುದಂತ ವಿವರಣೆ. ಅಂತಂದ್ರೆ ಏನು ಅಂತಂದ್ರೆ, ಪ್ರತಿಯೊಂದು ಮಗು ಕೂಡ ಹುಟ್ಟಿನಿಂದ ಅದು ವಿಶ್ವಮಾನವ, ಬೆಳೆಯುತ್ತಾ ನಾವೇ ಅದನ್ನ ಅಲ್ಪ ಮಾನವನಾಗಿ ಮಾಡಿಬಿಟ್ಟಿದ್ದೇವೆ. ಆ ಅಲ್ಪ ಮಾನವನಾಗಿದ್ದನ್ನ ಮತ್ತೆ ವಿಶ್ವ ಮಾನವರಿಗೆ ಕೊಂಡೊಯ್ಯುವುದೇ ವಿದ್ಯೆಯ ಮಹಾನ್ ಒಂದು ವಿದ್ಯೆಯ ಒಂದು ಕರ್ತವ್ಯ, ಮಹಾನ್ ಅದರ ಒಂದು ಘನ ಕರ್ತವ್ಯ ಆಗಬೇಕಾಗಿದೆ. ಮನುಜ ಮತ, ವಿಶ್ವಪಥ, ಸರ್ವೋದಯ, ಸಮನ್ವಯ, ಪೂರ್ಣ ದೃಷ್ಟಿ, ಈ ಪಂಚಮಂತ್ರಗಳು ಮುಂದಿನ ದೃಷ್ಟಿಕೋನವಾಗಬೇಕಾಗಿದೆ. ಅಂತಂದ್ರೆ ಮನುಜ ಅನುಸರಿಸತಕ್ಕಂತಹ ಯಾವುದೇ ಒಂದು ಆ ಪಂಥ ಈ ಪಂಥ ಅಲ್ಲ, ಒಂದು ಪಂಥ ಆಗ್ಲಿ, ಆ ಮತ ಈ ಮತ ಅಲ್ಲ, ಅದೆಲ್ಲ ಒಂದುಗೂಡಲಿ. ಪ್ರತಿಯೊಂದು ಸ್ತರಗಳಲ್ಲೂ ಕೂಡ ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕಾಗಿದೆ, ಪೂರ್ಣ ದೃಷ್ಟಿಕೋನದಿಂದ ಅಭಿವೃದ್ಧಿ ಆಗ್ಬೇಕಾಗಿದೆ. ನಾವು ಭಗವಂತನಲ್ಲಿ ಪ್ರಾರ್ಥಿಸ್ತೀವಿ, ಭಗವಂತನ ಕೃಪೆ, ನಿನ್ನ ಕೃಪೆ ನನ್ನ ಮೇಲೆ ಇರಲಿ ಅಂತ ಸಂಪೂರ್ಣವಾಗಿ ಶರಣಾಗತನಾಗ್ತೀವಿ. ಅದು ಒಂದೊಂದು ಅದನ್ನೆಲ್ಲ ಆ ಒಂದು ಬೋಧನೆಗಳು ಒಂದೊಂದು ಜಾತಿಯಲ್ಲಿ ಒಂದೊಂದು ರೀತಿಯ ಸ್ತರವಾಗಿ ಒಂದು ದೊಡ್ಡ ಆಲದ ಮರವನ್ನ ಒಂದು ಪುಟ್ಟ ರೆಂಬೆಗಳಾಗಿ ಅದನ್ನ ನಾವಿವತ್ತು ನೋಡ್ತಾ ಇದ್ದೇವೆ. ಪ್ರತಿಯೊಂದು ಜಾತಿಯ ಮಟ್ಟದಲ್ಲೂ ಕೂಡ ಆ ಒಂದು ಜಾತಿಗೆ ಸಂಬಂಧಪಟ್ಟಂತ ಹಿರಿಯರು ಅಥವಾ ದೊಡ್ಡ ವಿದ್ವಾಂಸರು ಅಥವಾ ದಾರ್ಶನಿಕರು ಕೊಟ್ಟಂತಹ ಬೋಧನೆಗಳನ್ನ ಬೋಧಿಸುತ್ತಾ ಅದ ಪ್ರತಿಯೊಂದು ಮಠದ ಕರ್ತವ್ಯವೇ ಅದು. ಇವತ್ತಿನ ರಾಜಕಾರಣಿಗಳು ಅದನ್ನ ತಪ್ಪಾಗಿ ವಿಶ್ಲೇಷಿಸಿರೋದು ಒಂದು ರೀತಿಯ ದುರಂತ. ವಿಶ್ವ ಮಾನವ ಸಂದೇಶ ಏನು ಈ ಒಂದು ನಿಟ್ಟಿನಲ್ಲಿ ನೋಡೋದಾದ್ರೆ, ಅಯ್ಯ ನೀನು ಯಾವ ಜಾತಿಯನ್ನಲ್ಲಿ ಯಾವ ಒಂದು ಭಗವಂತನನ್ನ ಯಾವ ದೃಷ್ಟಿಕೋನದಿಂದಲೂ ನೀನು ಪೂಜಿಸು, ನೀನು ಆರಾಧಿಸು, ಅದು ಸೇರುವುದು ಒಂದೇ ಅಂತ. ಯಾವುದೇ ಪ್ರತಿಯೊಂದು ಭೂಮಿ ಮೇಲೆ ಹುಟ್ಟುವ ನದಿ ಕೂಡ ಕೊನೆಗೆ ಅದು ಕಡಲಿಗೆ ಬಂದು ಲೀನವಾಗಬೇಕು. ಹಾಗೆ ಪ್ರತಿಯೊಂದು ಜಾತಿಯಲ್ಲೂ ಕೂಡ ನಾವು ಇಷ್ಟೇ ಅನ್ನೋ ಪರಿಧಿ ಅಲ್ಲದೆ ಅದೊಂದು ವೈಡ್ ಆಂಗಲ್ ಆಗಿದೆ, ಪೂರ್ಣ ದೃಷ್ಟಿಕೋನದಿಂದ ಎಲ್ಲವನ್ನು ಅಧ್ಯಯನ ಮಾಡ್ತಾ ಹೋಗುವುದೇ ಒಂದು ರೀತಿಯ ವಿಶ್ವ ಮಾನವ ಸಂದೇಶ. ಕೇವಲ ಒಂದು ಬಾವಿ ಕಪ್ಪೆ ಆಗಿ ಉಳಿಯದೆ, ಕೇವಲ ಒಂದು ಯಾವ್ದೋ ಒಂದು ಮಠಕ್ಕೆ ನಾನು ಸಂಬಂಧಪಟ್ಟಿದ್ದೇನೆ ಅಂತಂದ್ರೆ ಕೇವಲ ಆ ಮಠದ ಬೋಧನೆ, ಆ ಮಠದ ಒಂದು ಕೈಂಕರ್ಯ ಅಷ್ಟನ್ನೇ ನಾನು ನೋಡಿ ಬೆಳೆಯುವುದಲ್ಲ, ಸವಿಸ್ತಾರವಾಗಿ ಅದನ್ನು ರೂಪುಗೊಳಿಸುವುದೇ ಒಂದು ವಿಶ್ವ ಮಾನವ ಸಂದೇಶ ಅಂತ ನೋಡ್ಬೋದು. ಇವತ್ತಿನ ಕಾಲಘಟ್ಟದಲ್ಲಿ ಉರಿಲಿಂಗ ಪೆದ್ದಿ ಮಠದ ಜ್ಞಾನ ಪ್ರಕಾಶ್ ಸ್ವಾಮೀಜಿ ನೋಡಿದ್ರೆ ಆತ ಯಾವ ಸ್ವಾಮಿ ಅನ್ನೋದಕ್ಕೆ ಕೈ ಮುಗಿಬೇಕು ಅಂತ ಅನ್ಸದೇ ಇಲ್ಲ. ಅಂತಂದ್ರೆ ಆ ಮನುಷ್ಯನ ಮುಖದಲ್ಲಿ ಯಾವ ವರ್ಚಸ್ಸು ಇಲ್ಲ, ಕೇವಲ ಬರೀ ತೋರಿಕೆಗಷ್ಟೇ ಕಾವಿ ಬಟ್ಟೆ ತೊಟ್ಟಿರೋದನ್ನ ನಾವು ನೋಡ್ಬೋದು. ಆ ಮಾತನಾಡೋದು ಜನಸಾಮಾನ್ಯರು ಮಾತನಾಡುವ ಭಾಷೆಯಲ್ಲಿ ಇದೆ. ಧ್ಯಾನಸ್ಥರಾಗುವುದು ಇಲ್ಲ, ಯಾವ ರೀತಿಯ ಕೈಂಕರ್ಯನೂ ಮಾಡುವುದಿಲ್ಲ, ಸುಮ್ಮನೆ ಹೊರಗಡೆ ಬಂದು ಹಾಗೆ ಹೀಗೆ ಅಂತ ಹೋಗದ್ರಿಂದ ನಾನಂತೂ ಕೈ ಮುಗಿಬೇಕು ಅಂತ ಅನ್ಸೋದಿಲ್ಲ. ಈ ಒಂದು ವಿಶ್ವ ಮಾನವ, ಈಗ ನೋಡಿ ಪ್ರತಿಯೊಂದು ಹಿಂದೂ ಧರ್ಮದಲ್ಲಿ ಕವಲು ಹೊಡೆದಿರೋ ಜಾತಿಗಳನ್ನೇ ತಗೊಳ್ಳಿ, ನಾನು ಈ ಜಾತಿಗೆ ಸಂಬಂಧಪಟ್ಟ ಮಠಾಧೀಶ ಅಲ್ಲ, ನಾನು ವಿಶ್ವ ಮಾನವ ಅಂತ ಸಂದೇಶ ಸಾರಿದ್ದು ಉಡುಪಿಯ ಪೇಜಾವರ ಶ್ರೀಗಳು. ನೋಡಿ ಆ ಪೇಜಾವರ ಶ್ರೀಗಳು ನೋಡಿ, ಅವರು ಕೃಷ್ಣನನ್ನ ಪೂಜೆ ಮಾಡ್ತಾ ಧ್ಯಾನ ಮಾಡ್ತಾ ಕೇವಲ ನಾನು ಕೃಷ್ಣನನ್ನ ಮಾತ್ರ ನಾನು ಆರಾಧಿಸುವುದಂತಲ್ಲ, ಇಡೀ ನಾನು ವಿಶ್ವ ಮಾನವನಾಗ್ತೀನಿ ಅಂತ ಹೇಳಿ ತಮ್ಮ ಕೀರ್ತಿ ಪತಾಕೆನ ಇಡೀ ವಿಶ್ವಾದ್ಯಂತ ಸಾರದ್ರಲ್ಲ ಇವರು ವಿಶ್ವ ಮಾನವ. ಕುವೆಂಪುರ ಇವರು ಸಾರದಂತೆ ಇವರು ಕುವೆಂಪುರವರ ದೃಷ್ಟಿಕೋನದಲ್ಲಿ ವಿಶ್ವ ಮಾನವ ಅನ್ನ ಬಿರುದನ್ನ ಇವರು ಕೊಡಬಹುದಾಗಿದೆ. ಹಾಗೆ ನಮ್ಮ ಮೈಸೂರಿನ ಗಣಪತಿ ಸಚ್ಚಿದಾನಂದ ಶ್ರೀಗಳು ಕೂಡ ವಿಶ್ವ ಮಾನವ ಅಂತ ಹೇಳ್ಬಹುದಾಗಿದೆ. ಕೇವಲ ಒಂದು ಜಾತಿಗೆ ಸಂಬಂಧಪಟ್ಟ ಮಾತ್ರ ಮಠ ತೆಗೆದ ಆ ಒಂದು ಬೋಧನೆಗಳಿಲ್ಲ, ಎಲ್ಲ ಜನರು ಬಂದು ಕೇಳ್ತಾರೆ,
ಸಮಾಜದ ಎಲ್ಲ ಸ್ತರಗಳಲ್ಲೂ ಕೂಡ ಜನರು ಬಂದು ಅದನ್ನ ಅವರ ಒಂದು ಕೈಂಕರ್ಯದಲ್ಲಿ ಭಾಗ್ಯ ಆಗ್ತಾರೆ. ಹಾಗಾಗಿ ಅವರನ್ನ ವಿಶ್ವಮಾನವ ಅಂತ ಹೇಳಬಹುದು. ವಿಶ್ವಮಾನವ ಸಂದೇಶನ ನಾನು ಈ ರೀತಿ ನಿಮ್ಮ ಮುಂದೆ ವಿಶ್ಲೇಷಣೆ ಮಾಡ್ತಾ ಈ ಒಂದು ಅಧ್ಯಯನ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.